कृष्णायादवेन्द्राय ज्ञानमुद्राय योगिने नाथार्य गणेशाय नमो वेदान्तवेदिने। ओं रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशैरुद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। ಶ್ರೀಗುರುಭ್ಯೋ ನಮಃ ಹರಿ ಓಂ. ಭೀಮನನ್ನು ಕೊಲ್ಲಲಿಕ್ಕೆ ಎರಡು ಪ್ಲ್ಯಾನು ಫೇಲ್ ಆಯಿತು. ವಿಷ ಕೊಟ್ಟರು, ಭಕ್ಷ್ಯ ಭೋಜ್ಯಾದಿಗಳಲ್ಲಿ ಅಡಿಗೆಯನ್ನು ಕಳಿಸಿದ್ರು. ಎಲ್ಲ ಭಕ್ಷ್ಯ ಭೋಜ್ಯ ಹಿಡ್ಕೊಂಡು ಹೋಗಿದ್ದಾನೆ. ಭಾರಿ ಖುಷಿ ಭೀಮನಿಗೆ. ಅಂದರೆ ಅದರಲ್ಲಿ ವಿಷ ಹಾಕಿ ಕೊಟ್ಟಿದ್ದಾರೆ. ಯೂಸ್ ಮೊದಲೇ ತಿಳಿಸಿದ್ದಾನೆ, ಭೀಮಸೇನ ನಿನಗೆ ವಿಷ ಹಾಕಿ ಕೊಡ್ತಾ ಇದ್ದಾರೆ ಆಹಾರದಲ್ಲಿ ಅಂತ. ಸೊ ಭೀಮಸೇನ ಏನು ತಲೆಬಿಸಿ ಇಲ್ಲದೆ ಆಹಾರ ತಿಂದಿದ್ದಾನೆ, ವಿಷವನ್ನು ಜೀರ್ಣ ಮಾಡಿಕೊಂಡಿದ್ದಾನೆ. ವಿಷ ಜೀರ್ಣ ಮಾಡಿಕೊಂಡಿದ್ದಾನೆ. ಭೀಮಸೇನಿಗೆ ಏನೂ ಆಗಲಿಲ್ಲ. ಹೊಟ್ಟೆ ಉರಿಯಿತು ಪುನಃ ಕೌರವರಿಗೆ. ಅರೆ ಇವನು ಸಾಯಲಿಲ್ಲ, ಈಗ ಏನಾದರೂ ಮಾಡಿ ಪುನಃ ಇವನನ್ನು ಕೊಲ್ಲಬೇಕಂತ ತಗೊಂಡು ಏನು ಮಾಡಿದ್ದಾರೆ, ಹಾಕಿದ್ದಾರೆ. ಅಲ್ಲಿ ಒಂದು ಗಂಗಾ ನದಿಯಲ್ಲಿ ತುಂಬ ಪ್ರವಾಹ ಇರುವಂಥ ಜಾಗದಲ್ಲಿ ಒಂದು ಸೌಧವನ್ನು ಕಟ್ಟಿ ಅಲ್ಲಿ ಭೀಮನು ಮಲಗುವಂತ ಮಾಡಿ, ಭೀಮ ಹೋಗಿ ಲಾಸ್ಟಿಗೆ ಮಲಗಿದ್ದಾನೆ ಅಂತೇಳಿದರೆ ನಿಮಗೆ ಆರಾಮಾಗಲಿ, ನಿಮಗೆ ನನ್ನನ್ನು ತೆಗೆದು ಕೆಳಗೆ ಹಾಕಲಿಕ್ಕೆ ಅಂತ ಕೊಂಡ್ಬಿಟ್ಟು. ಸೊ ಭೀಮ ಗಾಢ ನಿದ್ರೆಯಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ಟು ಅವನಿಗೆ ಕಬ್ಬಿಣದ ಸರಪಳಿ ಹಾಕಿಬಿಟ್ಟು ಕಟ್ಟಿ ಅವನನ್ನು ತೆಗೆದು ಗಂಗಾ ನದಿಗೆ ಹಾಕಿದರು. ಆ ಕೋಟಿ ಯೋಜನೆ ದೂರ ಹೋಗಿದ್ದಾನೆ. ಆ ಗಂಗಾ ನದಿ ಒಳಗಿಂದ ಹೋಗಿದ್ದಾನೆ. ಅಲ್ಲಿಂದ ಪುನಃ ವಾಪಸ್ ಬಂದಿದ್ದಾನೆ. ಒಂದು ಸಲ ವಿಜೃಂಭಣ ಅಂತ ಹೇಳಿದರು. ಅಂದರೆ ಆ ಕಳಿಗೆ ತೆಗೆದಾಗ ಮಾಡಿದ್ದಾನೆ ಭೀಮಸೇನ. ಆ ಎಲ್ಲ ಕಬ್ಬಿಣ ಸರಪಳಿಗಳು ತುಂಡಾಗಿ ಹೋಗಿದ್ದಾವೆ. ಎಲ್ಲಿ ಕಬ್ಬಿಣ ಸರಪಳಿ ಎಲ್ಲಿ ನಿಲ್ತದೆ? ಆ ಭೀಮಸೇನ ಸಣ್ಣ ಮಗುವಾಗಿದ್ದಾಗ ಕುಂತಿಯ ತೊಡೆಯಿಂದ ಜಾರಿ ಅವನು ಬಿದ್ದ. ಎಲ್ಲಿಗೆ? ಆ ಶತಶೃಂಗ ಪರ್ವತಕ್ಕೆ. ಶತಶೃಂಗ ಪರ್ವತ ಅಂತ ಇತ್ತು ಅದಕ್ಕೆ ಹೆಸರು. ಭೀಮಸೇನ ಆ ಮಗುವಾಗಿರುವಾಗ ಬಿದ್ದ ಕೂಡಲೇ ಅದು 100 ಹೋಳಾಗಿ ಹೋಗಿದೆ ಪರ್ವತ. ಅದು ಮಗುವಾಗಿರುವಾಗಲೇ ಪರ್ವತ 100 ಹೋಳಾಗಿರುವಾಗ ಈಗ ಭೀಮಸೇನ ಅಂತ ಹೇಳಿದರೆ ಈಗ ಎಷ್ಟು ಅಗಾಧ ಬಲ ಇರಲಿಕ್ಕಿಲ್ವಾ ಅವನಿಗೆ ಅಂತೇಳಿದ್ರೆ ಈ ಸರಪಳಿಯೆಲ್ಲ ಯಾವ ಲೆಕ್ಕ, ಕಬ್ಬಿಣದ ಸರಪಳಿ ಯಾವ ಲೆಕ್ಕವೂ ಇಲ್ಲ ಅವನಿಗೆ. ಸೊ ಭೀಮಸೇನ ಪುನಃ ಬಂದ ಅಂತ ಹೇಳಿದ ಕೂಡಲೇ ಏನಾಯಿತು, ಪುನಃ ಹೊಟ್ಟೆ ಉರಿದು ಹೋಯಿತು. ಯಾರಿಗೆ? ದುರ್ಯೋಧನಾದಿಗಳಿಗೆ, ಶಕುನಿಗೆ. ಪುನಃ 3ನೇ ಪ್ಲ್ಯಾನ್ ಮಾಡಿದರು. ಏನಂತ ಹೇಳಿದರೆ ಅಷ್ಟ ನಾಗಗಳನ್ನು ಮಂತ್ರಬಲದಿಂದ, ಶುಕ್ರಾಚಾರ್ಯರ ಮಂತ್ರಬಲದಿಂದ ತರಿಸಿಬಿಟ್ಟು ಏನು ಮಾಡಿದ್ರು, ಬಿಟ್ಟರು. ವಿಸ್ತಾರವಾದ ವಕ್ಷಸ್ಥಳದ ಮೇಲೆ ಕಚ್ಚಲಿಕ್ಕೆ ಬಿಟ್ಟರೆ ಎಲ್ಲ ನಾಗಗಳು ಏನು ಕಚ್ಚಲಿಲ್ವಾ? ಕಚ್ಚಿದ್ದಾವೆ, ಆದರೆ ಕಚ್ಚಲಿಕ್ಕೆ ಆಗಲಿಲ್ಲ ಅವುಗಳ ಕಚ್ಚಲಿಕ್ಕಂತ ಹೋಗಿಬಿಟ್ಟು ಅದೆಂಥದ್ದು, ಅದು ವಜ್ರದಂತಿರುವಂಥ ದೇಹ, ಅದಕ್ಕೆ ಏನೂ ಆಗಲಿಲ್ಲ. ಏನಾಯಿತು ಅಂತ ಹೇಳಿದ್ರೆ ಈ ನಾಗಗಳದ್ದು ಹಲ್ಲು ಹೋಗಿಬಿಡ್ತು, ಇನ್ಯಾರನ್ನು ಕಚ್ಚುವಾಗೇ ಇಲ್ಲ. ಆ ಥರ ಆಗಿ ಹೋಯಿತು. ಸೊ ಈ ರೀತಿ ಭೀಮಸೇನನನ್ನು ಕೊಲ್ಲಿಕ್ಕೆ ಅಂತ ಹೇಳ್ಕೊಂಡು 3ನೇ ಪ್ಲ್ಯಾನ್ ಕೂಡ ಫೇಲ್ ಆಯಿತು. ಇನ್ನು ಮುಂದಕ್ಕೆ ಏನಾಗ್ತದೆ ಅಂತ ನೋಡುವ ಬಯಲಾರೆ. ತಸ್ಯ ನೈಜ ಬಲಮಪ್ರತಿಮಂ ನಿರೀಕ್ಷ್ಯ ಸರ್ವೇ ಕ್ಷಿತೀಶತನಯ ಅಧಿಕಂ ವಿಷೇದುಃ ನಿಶ್ವಾಸತೋ ದರ್ಶನಾದಪಿ ಭಸ್ಮ ಯೇಷಾಂ ಭೂಯಾಸುದೇವ ಭುವನಾನಿ ಚ ತೇಂ ಶಾಸನ್. 78ನೇ ಶ್ಲೋಕ. ಈ ದುಷ್ಟರಾದ ರಾಜಪುತ್ರರು ತಮ್ಮ ಅತಿ ಭಯಂಕರವಾದ, ಅತಿ ಕ್ರೂರವಾದ ಪ್ರಯತ್ನಗಳಿಂದಲೂ ಭೀಮಸೇನನಿಗೆ ಏನನ್ನೂ ಮಾಡಲು ಆಗಲಿಲ್ಲ. ಈ ರೀತಿ ಭೀಮಸೇನನ ಸ್ವಾಭಾವಿಕವಾದ ಅಸದೃಶವಾದ ಬಲವನ್ನು ನೋಡಿ ಅವರೆಲ್ಲರೂ ಅತ್ಯಂತ ದುಃಖಪಟ್ಟರಂತೆ. ಯಾವ ನಾಗಗಳ ಶ್ವಾಸ ಮಾತ್ರದಿಂದಲೂ ಹಾಗೂ ದರ್ಶನದಿಂದಲೂ ಲೋಕಗಳೇ ಭಸ್ಮವಾಗುತ್ತಿದ್ದವೋ ಅಂಥ ಆ ನಾಗಗಳು ಕೂಡ ಈ ಭೀಮನಿಗೆ ಏನೂ ಮಾಡಲು ಆಗಲಿಲ್ಲವಂತೆ. ತತ್ ತಸ್ಯ ನೈಜ ಬಲಂ ಅಪ್ರತಿಮಂ ನಿರೀಕ್ಷ್ಯ ಸರ್ವೇ ಕ್ಷಿತೀಶತನಯ ಅಧಿಕಂ ವಿಷೇದುಃ ನಿಶ್ವಾಸತೋ ದರ್ಶನಾದಪಿ ಭಸ್ಮ ಯೇಷಾಂ ಭೂಯಾಸು ಏವ ಭುವನಾನಿ ಚ ತೇ ಮೃಷಾಸನ್.
ತತ್ ತಸ್ಯ ನೈಜ ಬಲಂ ಅಪ್ರತಿಮಂ ನಿರೀಕ್ಷ್ಯ ಸರ್ವೇ ಕ್ಷಿತೀಶತನಯ ಅಧಿಕಂ ನಿಷೇಧುಃ ವಿಷೇಧುಃ ನಿಶ್ವಾಸತ ದರ್ಶನಾದಪಿ ಭಸ್ಮ ಯೇಷಾಂ ಭೂಯಾಸುಃ ಏವ ಭುವನಾನಿ ಚತೆ ಮೃಷಾ ಆಸನ್. ತತ್ ತಸ್ಯ ನೈಜ ಬಲಂ, ತಸ್ಯ ಅಂದರೆ ಆ ಭೀಮನ, ಇದು ಏನಂದರೆ ಭೀಮನಿಗೆ ಏನೂ ಆಗಲಿಲ್ಲ ಅಂತ ಹೇಳಿದರೆ ಅದು ಅವನ ನೈಜ ಬಲಂ. ನೈಜ ಬಲಂ ಅಂದರೆ ಸ್ವಾಭಾವಿಕವಾದ ಸಾಮರ್ಥ್ಯ. ಆ ದೇಹ ಅನ್ನುವಂಥದ್ದು ವಜ್ರದಂತೆ ಕಠೋರ ಅನ್ನುವಂಥದ್ದು ಅದು ಸ್ವಾಭಾವಿಕವಾದದ್ದು. ಅವನಿಗೆ ವಿಷ ಕೊಟ್ಟರು ಅದನ್ನು ಜೀರ್ಣಿಸಿಕೊಂಡ ಅನ್ನುವಂಥದ್ದು ಹೊಟ್ಟೆಯೊಳಗೆ ವೃಕ ಅನ್ನುವಂತಹ ಅಗ್ನಿ ಇದೆ ಅನ್ನುವಂಥದ್ದು. ಸೊ ತತ್ ತಸ್ಯ ನೈಜ ಬಲಂ. ಈ ಹೊತ್ತಿಗೆ ಯಾಕೆ ಫೋನ್ ಬರ್ತದೆ? ತಸ್ಯ ನೈಜ ಬಲಂ. ತಸ್ಯ ನೈಜ ಬಲಂ, ಭೀಮನದ್ದು ಸ್ವಾಭಾವಿಕವಾದ ಬಲ ಅದು. ಸೊ ಸ್ವಾಭಾವಿಕವಾದ ಬಲ ಅಂತ ಹೇಳಿದರೆ ಇದು ಈ ಸ್ವಾಭಾವಿಕವಾದ ಬಲ ಅಂತೇಳಿದರೆ ನಿಮಗೆ ಸಂದೇಹ ಬರ್ತದೆ. ಅಂದರೆ ಇದು ಸ್ವಾಭಾವಿಕವಾದ ಬಲ ಕೃತಕ ಬಲ ಅಂತ ಇದೆಯಾ ಅಂತ ಕೇಳಿದರೆ ಅವರು ನೆಕ್ಸ್ಟ್ ಶ್ಲೋಕದಲ್ಲಿ ಉದಾಹರಣೆ ಕೊಡ್ತಾರೆ. ಏನಂತ ಹೇಳಿದರೆ ಪ್ರಹ್ಲಾದನ ಉದಾಹರಣೆ ಕೊಡ್ತಾರೆ. ಈಗ ಪ್ರಹ್ಲಾದನಿಗೂ ಕೂಡ ಪ್ರಹ್ಲಾದನ ತಂದೆ ಬೇರೆ ಬೇರೆ ಕಷ್ಟಗಳನ್ನು ಕೊಟ್ಟಿದ್ದಾರೆ. ಆನೆಯಿಂದ ತುಳಿಸಿದ್ದಾರೆ ಯಾರನ್ನು? ಪ್ರಹ್ಲಾದನನ್ನು. ಏನೂ ಆಗಲಿಲ್ಲ. ಪರ್ವತದ ತುದಿಯಿಂದ ಪ್ರಹ್ಲಾದನನ್ನು ತೆಗೆದು ಕೆಳಗೆ ದೂಡಿ ಬಿಟ್ಟಿದ್ದಾರೆ, ಅಂದರೆ ಹೋಗಿ ಬಿದ್ದಿದ್ದಾನೆ ಕೆಳಗೆ, ಏನಾಗಲಿಲ್ಲ ಅಂತೇಳಿದರೆ ಪ್ರಹ್ಲಾದನಿಗೂ ಏನೂ ಆಗಲಿಲ್ಲ ಅಲ್ಲ. ಹಾಗಾದರೆ ಭೀಮಸೇನ ಮತ್ತು ಪ್ರಹ್ಲಾದ ಒಂದೇ ಲೆಕ್ಕವ ಅಂತೇಳಿದರೆ ಇಲ್ಲ ಅಂತಾರೆ. ಭೀಮಸೇನನದ್ದು ನೈಜ ಬಲ, ಸ್ವಾಭಾವಿಕ ಬಲ ಅಂತೇಳಿದರೆ ಯಾವುದಕ್ಕೂ ಭೀಮಸೇನ ಭಗವಂತನ ಭಕ್ತಿ ಮಾಡ್ತಾನೆ. ಭಗವಂತನ ಹತ್ರ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳುವುದಿಲ್ಲ ಭೀಮಸೇನ ಏನಂತೇಳಿದರೆ ಭಗವಂತನದು ಪೂರ್ತಿ ಸೇವೆ ಮಾಡ್ತಾನೆ ಅಂತೇಳಿದರೆ ಒಂದು ಕ್ಷಣವೂ ಬಿಡದೆ ಭಗವಂತನ ಸೇವೆ ಮಾಡ್ತಾನೆ. ಆದರೆ ಭಗವಂತನ ಹತ್ರ ಏನೂ ಕೇಳುವುದಿಲ್ಲ ಭೀಮಸೇನ. ಆದರೆ ಪ್ರಹ್ಲಾದ ಏನಂತೇಳಿದರೆ ಭಗವಂತನ ಹತ್ರವೇ ಕೇಳಿದ್ದು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಂಡು ಕೂತು ಬಿಡ್ತಾನವ. ಅಂತೇಳಿದರೆ ಅವನನ್ನು ಪರ್ವತದಿಂದ ತೆಗೆದು ದೂಡಿದರು. ಅವನು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಅಂತೇಳಿ ಬೀಳುದವ. ಸೊ ಆದ್ದರಿಂದ ಅಂತೇಳಿದರೆ ಆ ದೇವರದ್ದು ಅನುಗ್ರಹ ಇಬ್ಬರಿಗೂ ಇದೆ. ಭೀಮಸೇನ ಏನು ಕೇಳದೆ ಸೇವೆ ಮಾಡಿ ಅನುಗ್ರಹ, ಪ್ರಹ್ಲಾದ ಭಗವಂತ ನೀನೇ ನನಗೆ ರಕ್ಷಣೆ ಅಂತ ಹೇಳ್ಕೊಂಡು ಅವನು ಸ್ಪಷ್ಟವಾಗಿ ಕೇಳಿದ್ದಾನೆ ಅಷ್ಟೇ. ಅಂದರೆ ಈ ರೀತಿಯಲ್ಲಿ ಹೇಳ್ತಾರೆ ಇದು ನೈಜ ಬಲ ಭೀಮಸೇನನದ್ದು, ಸ್ವಾಭಾವಿಕ ಬಲ. ಆಮೇಲಿಂದ ಅಪ್ರತಿಮಂ. ಅಪ್ರತಿಮಂ ಅಂತೇಳಿದರೆ ಅನುಪಮಂ ಅಂತೇಳಿದರೆ ಇದಕ್ಕೆ ಉಪಮೆಯೇ ಇಲ್ಲ. ಇದಕ್ಕೆ ಇನ್ನೊಂದು ಪ್ರತಿಮೆ, ಇನ್ನೊಂದು ಇದೇ ರೀತಿ ಈ ರೀತಿ ಸ್ವಾಭಾವಿಕ ಬಲ ಇರುವಂಥದ್ದು ಭಗವಂತ ಮಾತ್ರ. ಭಗವಂತನನ್ನು ಬಿಟ್ಟರೆ ವಾಯುದೇವರೇ, ಭೀಮಸೇನನೇ. ಸೊ ತತ್ ತಸ್ಯ ನೈಜ ಬಲಂ ಅಪ್ರತಿಮಂ ನಿರೀಕ್ಷ್ಯ. ಅರೆ ವಿಷ ಕೊಟ್ಟರೂ ಬದುಕಿದ, ಗಂಗಾ ನದಿಗೆ ಹಾಕಿ ಅದು ಎಂಥ ಮಡು, ಅದು ಅಲ್ಲಿಂದ ಮೇಲೆ ಬಂದ ಆರಾಮಾಗಿ. ಈಗ 8 ನಾಗಗಳನ್ನು ಖಂಡಿತ ಈ ಸಲ ಸಾಯ್ತಾನೆ ಅಂತ ಎಣಿಸಿದರೆ ಅಲ್ಲಿಂದ ಬದುಕಿದ ನಿರೀಕ್ಷ್ಯ. ಇದನ್ನು ನೋಡಿ ಸರ್ವೇ ಕ್ಷಿತೀಶತನಯ. ಕ್ಷಿತಿ ಅಂದರೆ ಭೂಮಿ, ಕ್ಷಿತೀಶ ಅಂದರೆ ಭೂಮಿಯ ಒಡೆಯ ಅಂದರೆ ರಾಜ. ಸೊ ಕ್ಷಿತೀಶ ತನಯ ಅಂದರೆ ರಾಜನ ತನಯ ಮಕ್ಕಳು ಅಂತೇಳಿದರೆ ರಾಜನ ಮಕ್ಕಳು ಅಂದರೆ ರಾಜಕುಮಾರರು. ಇಲ್ಲಿ ಯಾರು ರಾಜಕುಮಾರರು? ಒಂದು ಕಡೆಯಲ್ಲಿ ಕೌರವರು ರಾಜಕುಮಾರರು, ಇನ್ನೊಂದು ಕಡೆಯಲ್ಲಿ ಪಾಂಡವರು ರಾಜಕುಮಾರರು, ಇನ್ನೊಂದು ಕಡೆಯಿಂದ ಬೇರೆ ಬೇರೆ ದೇಶಗಳಿಂದ ಬಂದ ರಾಜಕುಮಾರರು. ಈ ಎಲ್ಲ ಕುಮಾರರಿಗೆ ಬಹಳ ಆಶ್ಚರ್ಯ ಆಯಿತು. ಅಂತೇಳಿದರೆ ಕೌರವರಿಗಂತೂ ಆಶ್ಚರ್ಯ ಮಾತ್ರ ಅಲ್ಲ, ಹೊಟ್ಟೆ ಉರಿದು ಹೋಗ್ತಾ ಇದೆ. ದುರ್ಯೋಧನನಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತಹ ನೋವಾಗ್ತಾ ಇದೆ. ಯಾರಿಗೆ? ಶಕುನಿಗೆ ಮತ್ತು ದುರ್ಯೋಧನನಿಗೆ. ಸರ್ವೇ ಕ್ಷಿತೀಶತನಯ, ಎಲ್ಲ ರಾಜಕುಮಾರರು ಅಧಿಕಂ ವಿಷೇದುಹು. ಯಾರೆಲ್ಲ ದುರ್ಯೋಧನನ ಪಾರ್ಟಿಯಲ್ಲಿ ಇದ್ದಾರೋ
ಅವರೆಲ್ಲ ಅಧಿಕಂ ಅಂದರೆ ಬಹಳವಾಗಿ ವಿಷೇದುಹು ವಿಷಾದ ಅಂತೇಳಿದರೆ ಬಹಳ ದುಃಖಿತರಾದರು. ನಿಶ್ವಾಸತೋ ದರ್ಶನಾದಪಿ ಭಸ್ಮ ಯೇಷಾಂ ಭೂಯಾಸುಹು ಅಂದರೆ ಈ ಅಷ್ಟನಾಗಗಳು ಎಷ್ಟು ಕ್ರೂರವಾದ ಅಷ್ಟನಾಗಗಳು ಅಂತ ಹೇಳಿದರೆ ಅವುಗಳ ದರ್ಶನಾದಪಿ ನೋಡಿದ್ರೇ ಸತ್ತೋಗ್ತಾರೆ ಯಾರಾದರೂ. ನಿಶ್ವಾಸತೋ ಅಂತೇಳಿದರೆ ಒಂದು ಸಲ ಬುಸುಗುಟ್ಟಿದರೆ ಅಂದರೆ ಅದರ ಶ್ವಾಸ ಅದರ ಗಾಳಿ ತಾಗಿದರೆ ಗಾಳಿ ತಾಗಿಯೇ ಸತ್ತೋಗ್ತಾರೆ. ಸೊ ನಿಶ್ವಾಸತೋ ಅಂದರೆ ಅದರ ಶ್ವಾಸ ತಾಗಿಯೇ ಸಾಯ್ತಾರೆ. ದರ್ಶನಾದಪಿ ಅಂದರೆ ಅದನ್ನು ನೋಡಿಯೇ ಭಸ್ಮ ಯೇಷಾಂ ಭೂಯಾಸು ಎಲ್ಲ ಭಸ್ಮ ಆಗಿ ಹೋಗ್ತಾರೆ. ಅಂದರೆ ನೋಡಿದ್ರೇ ಭಸ್ಮ, ಅಯ್ಯೋ ಇದು ಭಯಂಕರವಾದ್ದು, ನೋಡಿ ಅವ್ರಿಗೆ ನೋಡಲಿಕ್ಕಾಗೋದಿಲ್ಲ, ಅಲ್ಲೇ ಹೆದರಿಕೆಯಲ್ಲಿ ಸತ್ತೋಗ್ತಾರೆ. ನಿಶ್ವಾಸದು ಅಂದರೆ ಅದರ ವಿಷದ ಗಾಳಿ ತಾಗಿಯೇ ಸತ್ತೋಗ್ತಾರೆ ಅಂತೇಳಿದರೆ ಬಾಕಿದ್ದವರಾದರೆ ಭಸ್ಮ ಆಗಿ ಹೋಗ್ತಿದ್ರು. ಯೇಷಾಂ ಈ ನಾಗಗಳು ಅಷ್ಟು ಕ್ರೂರ ಭಯಾನಕವಾದ ವಿಷಪೂರಿತ ಈ ನಾಗಗಳು, ಇವುಗಳ ದರ್ಶನದಿಂದಲೇ ಇವುಗಳ ಉಸಿರು ತಾಗಿದ ಕೂಡಲೇ ಬಾಕಿದ್ದವರೆಲ್ಲ ಭಸ್ಮ ಭೂಯಾಸು ಭಸ್ಮ ಆಗಿ ಹೋಗುವಂಥದ್ದು, ಭಸ್ಮ ಆಗಿಬಿಡ್ತಾರೆ ಬಾಕಿದ್ದವರು. ಹಾಗಾದರೆ ಇದು ಭುವನಾನಿಚ ಅಂತೇಳಿದರೆ ಈ ಲೋಕದಲ್ಲಿರುವಂಥ ಎಲ್ಲ ಜನರಿಗೂ ಇದು ಅಪ್ಲಿಕೇಬಲ್ ಅಂತೇಳಿದರೆ ಬಾಕಿದ್ದವರಾದರೆ ನೋಡಿಯೇ ಸತ್ತೋಗ್ತಿದ್ದು ಈ ನಾಗಗಳನ್ನು. ಅದು ನನ್ನ ಮೈ ಮೇಲೆ ಆ ನಾಗಗಳು ಇವೆ ಅಂತ ಗೊತ್ತಾದರೆ ಅಲ್ಲೇ ಸತ್ತೋಗ್ತಾನವ, ಅಯ್ಯೋ ನನ್ನ ಮೈ ಮೇಲೆ ಇದೆಯಾ ಅಂತೇಳಿಬಿಟ್ಟು. ಸೊ ನಿಶ್ವಾಸತೋ ಗಾಳಿ ತಾಗಿದರೆ ಅದು ವಿಷದ ಗಾಳಿ ಸತ್ತೋಗುದೆ, ಖಂಡಿತ ಸತ್ತೋಗುದು. ಭುವನಾನಿ ಅಂತೇಳಿದರೆ ಈ ಲೋಕಗಳಲ್ಲಿ ಹುಟ್ಟಿದಂಥ ಭೂಲೋಕದಲ್ಲಿ ಹುಟ್ಟಿದ ಯಾವ ಮನುಷ್ಯನೂ ಬದುಕುತ್ತಿರಲಿಲ್ಲ. ಆದರೆ ತೇ ಅಂತೇಳಿದರೆ ಈ ಅಷ್ಟನಾಗಗಳು ಮೃಷಾ ಆಸನ್ ಅಂತೇಳಿದರೆ ಇವನಿಗೆ ಯಾರಿಗೆ ಭೀಮಸೇನನಿಗೆ ಮಾತ್ರ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಮೃಷ ಅಂದರೆ ಸುಳ್ಳು ಅಂತ ಅರ್ಥ, ಮಿಥ್ಯಾ ಅಂತ ಅರ್ಥ. ಮೃಷ ಅಂದರೆ ಸುಳ್ಳಾಗಿ ಬಿಟ್ಟುವು ಅಲ್ಲ ಅಂತೇಳಿದರೆ ಈ ನಾಗಗಳನ್ನು ನೋಡಿದ್ರೇ ಸತ್ತು ಹೋಗ್ತಾರೆ. ಇವುಗಳ ಗಾಳಿ ವಿಷ ಗಾಳಿ ಅಂದರೆ ಗಾಳಿ ಅಂತೂ ತಾಗಿದರೆ ಸತ್ತು ಹೋಗ್ತಾರೆ ಅಂತ ಎಲ್ಲ ಅಷ್ಟು ಪ್ರತೀತಿ ಇದೆ, ಪ್ರಸಿದ್ಧಿ ಇದೆ. ಆ ಪ್ರಸಿದ್ಧಿ ಸುಳ್ಳಾಗಿ ಬಿಡ್ತಲ್ಲ. ಮೃಷಾ ಆಸನ್ ಅಂಥ ಪ್ರಸಿದ್ಧಿ ಈ ನಾಗಗಳದ್ದು ಸುಳ್ಳಾಗಿ ಬಿಡ್ತು. ಇವತ್ತು ದುರ್ಯೋಧನನಿಗೆ ಶಕುನಿಗೆ ಹೊಟ್ಟೆಯಲ್ಲಿ ದಗ ಅಂತ ಬೆಂಕಿ ಉರಿತಾ ಇದೆ. ಏನು ಮಾಡೋದು ಈ ಭೀಮಸೇನನನ್ನು? ಅಯ್ಯೋ ನಮಗೆ ಅಂತೇಳಿದರೆ ಇದು ಈ ರಾಜ್ಯ ಅನ್ನುವಂಥದ್ದು ಇದು ಕೆಲವೇ ದಿವಸ ನಮಗೆ ಈ ಭೀಮಸೇನ ನಮ್ಮನ್ನು ಬಿಡುವುದಿಲ್ಲ ಅಂತ ಎಣಿಸಿಕೊಂಡು ಕೂಡಲೇ ಅವರಿಗೆ ಹಾರ್ಟು ವೀಕ್ ಆಗಿಬಿಡ್ತದೆ, ಅಂದರೆ ಎದೆ ನೋವು ಶುರು ಆಗ್ತದೆ. ಯಾರಿಗೆ? ದುರ್ಯೋಧನನಿಗೆ. ಸೊ ಈ ರೀತಿ ಆಗಿದೆ. ಈ 78ನೇ ಶ್ಲೋಕಕ್ಕೆ ತತ್ ತಸ್ಯ ನೈಜ ಬಲಂ ಅಪ್ರತಿಮಂ ನಿರೀಕ್ಷ್ಯ ಭೀಮನ ಅನುಪಮವಾದ ತಸ್ಯ ನೈಜ ಬಲಂ ಅನುಪಮವಾದ ಅಂದರೆ ಅಪ್ರತಿಮಂ ಸಹಜವಾದ ಬಲ, ಸ್ವಾಭಾವಿಕವಾದ ಬಲ ಅಂದರೆ ನೈಜ ಬಲಂ. ನೈಜ ಅಂತ ಹೇಳಿದರೆ ತನ್ನ ಅಂತಲೂ ಒಂದು ಅರ್ಥ ಇದೆ, ಸಹಜ ಅನ್ನುವಂಥದ್ದು ಎರಡನೇ ಅರ್ಥ. ಸೊ ಹೀಗೆ ಸಹಜ ಬಲವನ್ನು ಕಂಡು ರಾಜಪುತ್ರರುಗಳೆಲ್ಲ ಸರ್ವೇ ಕ್ಷಿತೀಶ ತನಯ, ಕ್ಷಿತಿ ಅಂದರೆ ಭೂಮಿ, ಕ್ಷಿತಿ ಈಶ ಅಂದರೆ ರಾಜ, ಭೂಮಿಯ ಒಡೆಯ ರಾಜ. ಸೊ ಈ ಕ್ಷಿತೀಶ ತನಯ ಅಂದರೆ ರಾಜಕುಮಾರರುಗಳೆಲ್ಲ ರಾಜಪುತ್ರರುಗಳೆಲ್ಲ ಬಹಳವಾಗಿ ಅಧಿಕಂ ವಿಷೇದುಹು ವಿಷಾದಿಸಿದರು. ಯಾವ ಈ ಭೀಕರವಾದ ಭಯಾನಕವಾದ ಹಾವುಗಳು ಉಸಿರು ಬಿಟ್ಟರೆ ಆ ಉಸಿರು ತಾಗಿಯೇ ಎಲ್ಲ ಲೋಕದ ಜನರು ಭಸ್ಮರಾಗಿ ಹೋಗ್ತಾರೆ. ನಿಶ್ವಾಸತೋ ಅವುಗಳು ಅಂತೇಳಿದರೆ ಅವುಗಳನ್ನು ನೋಡಿಯೇ ಅಂದರೆ ದರ್ಶನಾದಪಿ ಅಂತೇಳಿದರೆ ಇನ್ನೂ ಒಂದು ಅರ್ಥ ಇದೆ ಅಂತ ಹೇಳ್ತಾರೆ. ದರ್ಶನ ಅಂತೇಳಿದರೆ ಆ್ಯಕ್ಚುಲಿ ನೋಡಿದರೆ ಅಂತ ಅರ್ಥ. ದರ್ಶನ ಅಂತೇಳಿದರೆ ದಂಶನ ಅಂತೇಳಿದರೆ ದರ್ಶನ ಅಲ್ಲ, ದಂಶನ ಅಂದರೆ ಕಚ್ಚಿದರೆ ಅಂತೇಳಿದರೆ ಯಾರೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಕಚ್ಚಿದರೆ ಲೋಕಗಳೇ ಭಸ್ಮ ಆಗ್ತವೆ. ಸೊ ಕಚ್ಚಿದರೆ ಅನ್ನುವಂಥ ವರ್ಡ್ ಮಾತ್ರ ದರ್ಶನ ಅಲ್ಲ, ದಂಶನ. ಸೊ ದಂಶನಾದಪಿ ಆ ರೀತಿ ಇದ್ದರೆ ಒಂದು ವೇಳೆ ಕಚ್ಚಿದರೆ ಲೋಕಗಳೇ ಭಸ್ಮ ಆಗಿಬಿಡ್ತವೆ. ಭುವನಾನಿ
ಏನು ಭಸ್ಮ ಭೂಯಾಸುಹು, ಭಸ್ಮ ಭೂಯಾಸು ಅಂತೇಳಿದರೆ ಭಸ್ಮ ಆಗಿ ಬಿಡುವಂಥದ್ದು ಬಾಕಿದ್ದವರಾದರೆ. ಆದರೆ ಅಂಥ ಪ್ರಸಿದ್ಧಿ ಇರುವಂತಹ ಈ ನಾಗಗಳು ಮೃಷಾ ಆಸನ್, ಅಂತಹ ಹಾವುಗಳು, ಅಂತಹ ವಿಷಪೂರಿತ ನಾಗಗಳು ಕೂಡ ಭೀಮನ ವಿಷಯದಲ್ಲಿ ಮೃಷಾ ಆಸನ್ ವ್ಯರ್ಥವಾಗಿ ಬಿಟ್ಟುವು, ಸುಳ್ಳೇ ಅಂತ ಎಲ್ಲ ಹೇಳಿದರು. ಅಂತೇಳಿದರೆ ನೀವೆಲ್ಲ ಹೇಳಿದ್ದಲ್ಲ ಅಂತೇಳಿದರೆ ಅದು ಉಸಿರುತಾಗಿದ್ದರೆ ಸತ್ತೋಗ್ತಾರೆ, ಭೀಮಸೇನ ಖಂಡಿತ ಬದುಕೋದಿಲ್ಲ ಅಂತ ಭೀಮಸೇನನಿಗೆ ಏನೂ ಆಗಲಿಲ್ಲ ಅಂತೇಳಿದರೆ ಇದು ಪ್ರಸಿದ್ಧಿ ಸುಳ್ಳೇ ಆಗಿಬಿಡ್ತಲ್ಲ ಅಂತ. ಅಲ್ಲಿಗೆ 78ನೇ ಶ್ಲೋಕ ಮುಗೀತು. 79ನೇ ಶ್ಲೋಕ ಮೇಲೆ ಕಸ್ಯಾಪಿ ನೇದೃಶಬಲಂ ಶ್ರುತಪೂರ್ವಮಾಸೇ ದೃಷ್ಟಂ ಕಿಮುಸ್ಮತನ ಏಪಿ ಹಿರಣ್ಯಕಸ್ಯ. 79ನೇ ಶ್ಲೋಕ. ಈ ಸರ್ಪಶ್ರೇಷ್ಠಗಳು ಅತ್ಯಂತ ಪ್ರಯತ್ನವುಳ್ಳವುಗಳಾದರೂ ಕೂಡ ಹಲ್ಲುಗಳಿಂದ ಕಚ್ಚಿ ಈ ಭೀಮನಿಗೆ ವಿಕಾರವನ್ನು ಮಾಡಲಿಕ್ಕೆ ಸಮರ್ಥಗಳಾಗಲಿಲ್ಲ. ಯಾರಿಗೂ ಇಂಥ ಬರವು ಈ ಮೊದಲು ಶ್ರುತವಾಗಲಿಲ್ಲ, ನೋಡಲ್ಪಡಲಿಲ್ಲವೆಂದು ಏನು ಹೇಳತಕ್ಕದ್ದು. ಹಿರಣ್ಯಕಶಿಪುವಿನ ಪುತ್ರನಾದ ಪ್ರಹ್ಲಾದನಲ್ಲಿಯೂ ಕೂಡ ಇಂತಹ ಬರವು ಮೊದಲು ಶ್ರುತವಾಗಲಿಲ್ಲ. ಅಂದರೆ ಪ್ರಹ್ಲಾದ ಹಾಗೂ ಭೀಮನಲ್ಲಿ ಇರುವ ವ್ಯತ್ಯಾಸವನ್ನು ಮುಂಚಿನ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ದದ್ಭಿರ್ವಿದಶ್ಯ ನ ವಿಕಾರಂ ಅಮುಷ್ಯ ಕರ್ತುಂ ಶೇಕುಃ ಭುಜಂಗಂ ಅವರ ಅಪಿ ಸುಪ್ರಯತ್ನಾಃ ಕಸ್ಯಾಪಿ ನ ಈದೃಶಬಲಂ ಶ್ರುತಪೂರ್ವಮಾಸೀತ್ ದೃಷ್ಟಂ ಕಿಮು ಸ್ಮತನಯೇಪಿ ಹಿರಣ್ಯಕಸ್ಯ. ದದ್ಭಿಃ ವಿದಶ್ಯ ನ ವಿಕಾರಂ ಅಮುಷ್ಯ ಕರ್ತುಂ ಶೇಕುಃ ಭುಜಂಗಂ ಅವರ ಅಪಿ ಸುಪ್ರಯತ್ನಾಃ ಕಸ್ಯಾಪಿ ನ ಈದೃಶ ಬಲಂ. ನೇದೃಶ ಬಲಂ ಅಂದರೆ ನ ಈದೃಶ ಬಲಂ ಗುಣಸಂಧಿ ಅದು. ಸೊ ಕಸ್ಯಾಪಿ ನೇದೃಶ ಬಲಂ ಶ್ರುತಪೂರ್ವಮಾಸೀತ್ ದೃಷ್ಟಂ ಕಿಮು ಸ್ಮತನಯೇಪಿ ಹಿರಣ್ಯಕಸ್ಯ ಅಂತೇಳಿದರೆ ದದ್ಭಿಹಿ ಅಂದರೆ ಹಲ್ಲುಗಳಿಂದ, ವಿದಶ್ಯ ದಶ್ಯ ದಂಶನ ಅಂತೇಳಿದರೆ ಕಚ್ಚುವುದು, ದಂಶನ ಕಚ್ಚುವುದು ಅಂದರೆ ಹಲ್ಲುಗಳಿಂದ ಕಚ್ಚಲಿಲ್ವಾ ಇವುಗಳು? ಕಚ್ಚಿದ್ದಾವೆ. ದದ್ಭಿಹಿ ಹಲ್ಲುಗಳಿಂದ ಕಚ್ಚಿದರೂ ವಿದಶ್ಯ ನ ವಿಕಾರಂ ಅಂದರೆ ಕಚ್ಚಿದರೆ ಎಲ್ಲಿಯಾದರೂ ಒಂದು ಕಡೆ ಒಂದು ದೇಹದ ಎಲ್ಲಾದರೂ ಒಂದು ಚೂರಾದರೂ ಒಂದು ಕಚ್ಚಿದ್ದಕ್ಕೆ ನಿಶಾನಿ ಅಂತೇಳಿದರೆ ಇಲ್ಲಿ ಕಚ್ಚಿದೆ ಅಂತೇಳ್ಕೊಂಡು ಹುಡುಕಿದರೆ ಭೀಮಸೇನನ ದೇಹದಲ್ಲಿ ಅಂಥದ್ದು ಒಂದು ನಿಶಾನಿಯೂ ಇಲ್ಲ. ಎಲ್ಲಿ ಇಡೀ ನೀವು ಅಂತೇಳಿದರೆ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೂ ಎಲ್ಲಿಯಾದರೂ ಒಂದು ಗೆರೆ ಆದರೂ ಕಾಣ್ತದ? ಒಂದು ಗೆರೆ ಕೂಡ ಕಾಣೋದಿಲ್ಲ. ಇದು ನವಿಕಾರಂ ಅಮೋಷ್ಯ ಅಂತೇಳಿದರೆ ಅವನ ದೇಹದಲ್ಲಿ ಒಂದು ಚೂರು ವಿಕಾರ ಇಲ್ಲ. ಅರೆ ಕರ್ತುಂ ಶೇಕುಹು ನ ವಿಕಾರಂ ಕರ್ತುಂ ಶೇಕುಹು. ಕರ್ತುಂ ಶೇಕುಹು ಅಂತೇಳಿದರೆ ಮಾಡಲಿಕ್ಕೆ ಶೇಕುಹು ಸಮರ್ಥರಾಗುವಂಥದ್ದು. ಶಕ್ನುಮ ಸೊ ಶಕ್ನೋತಿ ಅಂತೆಲ್ಲ ಬರ್ತದಲ್ಲ. ಸೊ ಶಕ್ನೋತಿ ಅಂದರೆ ಸಾಮರ್ಥ್ಯ ಇರುವಂಥದ್ದು. ಸೊ ನಾ ಶಕ್ನುಹು ನಾ ವಿಕಾರಂ ಕರ್ತುಂ ಶೇಕುಹು. ವಿಕಾರಂ ಕರ್ತುಂ ಒಂದು ಸ್ವಲ್ಪ ಆದರೂ ಒಂದು ಗಾಯವ, ಒಂದು ಗೆರೆಯ ಅಂದರೆ ಒಂದು ನಿಶಾನಿ ಕಚ್ಚಿದ್ದಾವೆ ಹಾವುಗಳಂತ ಹೇಳುವುದಕ್ಕೆ ಏನಾದರೂ ಇದೆಯಾ ಅಂದರೆ ನಾ ಕರ್ತುಂ ಶೇಕುಹು ಮಾಡಲಿಕ್ಕೆ ಅವುಗಳಿಂದ ಆಗಲೇ ಇಲ್ಲ. ನಾ ಕರ್ತುಂ ಶೇಕು ನಾ ಕರ್ತುಂ ಅಂದರೆ ಮಾಡಲಿಕ್ಕೆ ಆಗಲಿಲ್ಲ. ಶೇಕುಹು ಸಾಮರ್ಥ್ಯ ಆಗಲೇ ಇಲ್ಲ ಅವುಗಳಿಗೆ. ಭುಜಂಗಂ ಅವರ ಭುಜಂಗ ಅಂದರೆ ಸರ್ಪ ಅಂದರೆ ವಿಷಪೂರಿತ ಸರ್ಪಕ್ಕೆ ಭುಜಂಗ ಅಂತ ಹೆಸರು. ಅಂದರೆ ದಷ್ಟಪುಟ್ಟವಾಗಿರುವಂಥ ಸರ್ಪಗಳು ಅಂದರೆ ಇಷ್ಟು ದೊಡ್ಡ ಸರ್ಪಗಳು, ವಿಷಪೂರಿತ ಸರ್ಪಗಳು ಭುಜಂಗಂ ಅವರ. ಭುಜಂಗಂ ಅವರ ಅಂತೇಳಿದರೆ ಇಂತಹ ಭಯಾನಕವಾದ ಅಂದರೆ ಅವರ ಅಂತೇಳಿದರೆ ಶ್ರೇಷ್ಠವಾದ ಈ ಸರ್ಪಗಳು
ಅಂಥ ಪ್ರಸಿದ್ಧಿ ಇರುವ ಸರ್ಪಗಳು. ಎಂಥದ್ದು ಪ್ರಸಿದ್ಧಿ ಅಂತೇಳಿದರೆ ಅವುಗಳನ್ನು ನೋಡಿಯೇ ಸತ್ತೋಗ್ತಾರೆ. ಅವುಗಳ ವಿಷಪೂರಿತ ಗಾಳಿ ಯಾರಿಗಾದರೂ ಬಂದರೆ ಅಂತೇಳಿದರೆ, ಆ ಗಾಳಿ ಸೇವನೆ ಯಾರಾದರೂ ಮಾಡಿದರೆ ಅವ್ರು ಸತ್ತೇ ಹೋದರು ಅಂತ ಲೆಕ್ಕ. ಹೀಗೆಲ್ಲ ಪ್ರಸಿದ್ಧಿ ಉಂಟು. ಆದರೆ ಇಲ್ಲಿ 8 ಸರ್ಪಗಳು, 8 ದೊಡ್ಡ ದೊಡ್ಡ ಭುಜಂಗಂ ಅವರ ಅಂಥ ಶ್ರೇಷ್ಠವಾದ ನಾಗಗಳನ್ನು ತರಿಸಿದ್ದಾರೆ ಮಂತ್ರದ ಬಲದಿಂದ. ಆದರೆ ಏನೂ ಮಾಡಲಿಕ್ಕಾಗಲಿಲ್ಲ. ನ ವಿಕಾರ ಅಂತೇಳಿದರೆ ಒಂದು ಕಡೆ ಒಂದು ಗೆರೆ ಆದರೂ, ಒಂದು ಗೀಟು, ಒಂದು ಏನು ಇಲ್ಲಿ ಕಚ್ಚಿದೆ, ಇಲ್ಲಿ ಒಂದು ಗೀರಿದೆ, ಇಲ್ಲವೇ ಇಲ್ಲ. ಅಮುಷ್ಯ ಅಂದರೆ ಅವನ ಶರೀರದಲ್ಲಿ ಇಲ್ಲ. ಅಪಿ ಸುಪ್ರಯತ್ನ, ಪ್ರಯತ್ನ ಮಾಡಿಲ್ವ ಅವುಗಳು? ಪ್ರಯತ್ನ ಮಾಡಿವೆ, ಆದರೆ ಅವುಗಳಿಂದ ಆಗಲಿಲ್ಲ. ಸುಪ್ರಯತ್ನ, ಬಹಳ ಪ್ರಯತ್ನ ಮಾಡಿದ್ದಾವೆ, ಆದರೆ ಆಗಲಿಲ್ಲ. ಸುಪ್ರಯತ್ನ ಅಪಿ, ಪ್ರಯತ್ನ ಮಾಡಿದರೂ ಇಂಥ ಭಯಾನಕ ನಾಗಗಳಾಗಿದ್ದರೂ ಏನೂ ಮಾಡಲಿಕ್ಕೆ ಆಗಲಿಲ್ಲ. ದದ್ಬಿಹಿ, ಅವುಗಳ ಹಲ್ಲೆ ಪುಡಿಯಾಗಿ ಹೋಯಿತು. ದದ್ಬಿಹಿ ಅಂದರೆ ಹಲ್ಲುಗಳಿಂದ. ವಿದಶ್ಯ, ಕಚ್ಚಿದರೂ. ಪ್ರಯತ್ನಪೂರ್ವಕವಾಗಿ ಕಚ್ಚಿದರೂ. ನಾವಿಕಾರಂ, ಅಮುಷ್ಯ, ಆ ಭೀಮಸೇನನ ನಾವಿಕಾರಂ ಕರ್ತುಂ ಶೇಕುಹು, ವಿಕಾರ ಮಾಡಲಿಕ್ಕೆ ಅವುಗಳಿಂದ ಸಾಮರ್ಥ್ಯ ಆಗಲಿಲ್ಲ. ಕಸ್ಯಾಪಿ, ಕಸ್ಯ ಅಂದರೆ ಯಾರ ಅಂತ ಅರ್ಥ, ಕಸ್ಯ. ತಸ್ಯ ಅಂದರೆ ಅವನ ಅಂತ ಅರ್ಥ. ಸೊ ಕಸ್ಯಾಪಿ ಅಂದರೆ ಈ ರೀತಿ ಯಾರ್ದೂ ಕೂಡ, ಕಸ್ಯಾಪಿ ಯಾರ್ದೂ ಕೂಡ ನ ಈದೃಶ ಬಲಂ, ಈ ರೀತಿಯ ಬಲ ನಾವು ಕೇಳಲೇ ಇಲ್ಲ ಭೂಮಿ ಮೇಲೆ ಅಂತೇಳಿದರೆ. ಇದು ಅಂದರೆ ಮನುಷ್ಯ ಅಂತ ಹೇಳಿದರೆ ಈ ರೀತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕಸ್ಯಾಪಿ ನ ಈದೃಶ ಬಲಂ. ಈದೃಶ ಅಂದರೆ ಈ ಥರ, ಈದೃಶ ಅಂದರೆ ತಾದೃಶ ಅಂದರೆ ಆ ಥರ, ತಾದೃಶ ಈದೃಶ. ಸೊ ಈ ರೀತಿ ಬಲ, ಈದೃಶ ಬಲಂ ನ ಕಸ್ಯಾಪಿ, ಇನ್ಯಾರಿಗೂ ಇಲ್ಲ ರೀ ಇದು. ಶ್ರುತ ಪೂರ್ವಂ, ಶ್ರುತ ಅಂದರೆ ಕೇಳಿದ್ದು, ಪೂರ್ವಂ ಅಂದರೆ ಹಿಂದೆ ಅಂತೇಳಿದರೆ ಇನ್ಯಾರಿಗಾದರೂ ಈ ರೀತಿ ಮಾಡಿದ್ದು, ಈ ರೀತಿ ಆ ಅಷ್ಟನಾಗಗಳು, ವಿಷಪೂರಿತ ದೊಡ್ಡ ದೊಡ್ಡ ಶ್ರೇಷ್ಠ ಸರ್ಪಗಳು ಅಂದರೆ ಕಚ್ಚಿದ್ದು, ಅವರು ಬದುಕಿದ್ದು ಉಂಟಾ? ಒಂದು ಚೂರು ವಿಕಾರ ಆಗದೇ ಇದ್ದದ್ದು ಉಂಟಾ ಅಂತೇಳಿದರೆ ಯಾರೂ ಇಲ್ಲ ರೀ. ಅಂದರೆ ಅಂಥದ್ದು ಕಥೆಯೇ ಇಲ್ಲ, ಅಂಥ ಮನುಷ್ಯನೇ ಇಲ್ಲ. ಸೊ ಶ್ರುತಪೂರ್ವಂ, ಮೊದಲು ಕೇಳಿದ್ದು ಇಲ್ಲ ಅಂದರೆ ಕಸ್ಯಾಪಿ ನ ಈದೃಶ ಬಲಂ, ಈ ರೀತಿಯ ಬಲ ಇರುವಂಥ ಕತೆ ಮೊದಲು ಶ್ರುತಂ ಕೇಳಿದ್ದು ಇಲ್ಲವೇ ಇಲ್ಲ. ದೃಷ್ಟಂ ಕಿಮು ಸ್ಮ ತನಯೇಪಿ ಹಿರಣ್ಯಕಸ್ಯ, ಅಂದರೆ ಕೇಳಲೇ ಇಲ್ಲ ಅಂತೇಳಿದರೆ ಇನ್ನು ದೃಷ್ಟಂ ಇದೆಯಾ? ದೃಷ್ಟಂ ಕಿಮು ಅಂದರೆ ನಿಮ್ಮ ಕಿವಿಯಿಂದ ನೀವು ಕೇಳಲಿಲ್ಲ ಅಂತ ಹೇಳಿದ ಮೇಲೆ ಇನ್ನು ನೀವು ನೋಡಲಿಲ್ಲ ಅಂತ ಬೇರೆ ಹೇಳಬೇಕಾ? ಅದು ಹೇಳೋದೇ ಬೇಡ. ಅಲ್ಲ, ಅದು ಒಂದು ಉಂಟಲ್ಲ, ಏನದು? ತನಯೇಪಿ ಹಿರಣ್ಯಕಸ್ಯ, ಅಲ್ಲ ಆ ಹಿರಣ್ಯಕಶಿಪುವಿನ ಮಗ ಇದ್ದಾನಲ್ವಾ, ಯಾರು? ಪ್ರಹ್ಲಾದ. ಅವನದು ಎಂಥದ್ರಿ ಕತೆ ಅಂದರೆ ಅವನು ಕೂಡ ಬದುಕಿದ ಅಲ್ವಾ. ಅವನ ಅಪ್ಪ ಅವನನ್ನು ಬೇರೆ ಬೇರೆ ರೀತಿ ಅವನಿಗೆ ಶಿಕ್ಷೆ ಕೊಟ್ಟಿದ್ದಾರಲ್ಲ. ಆ ಶಿಕ್ಷೆಯಲ್ಲಿ ಅಂತೇಳಿದರೆ ಪರ್ವತದಿಂದ ದೂಡಿದ್ದಾರಲ್ಲ, ಅವನಿಗೆ ವಿಷ ಕೊಟ್ಟಿದ್ದಾಳಲ್ಲ ಅವನ ಅಮ್ಮ ಅಂತೇಳಿದರೆ. ಅಪ್ಪ ಹೇಳಿದ್ದು ಅಂದರೆ ಅವನಿಗೆ ವಿಷ ಕೂಡಿಸು ನನ್ನ ಮಗನಿಗೆ, ಅಂದರೆ ನಿನ್ನ ಮಗನಿಗೆ ನೀನು ವಿಷ ಕೂಡಿಸ್ಬೇಕು ನಿನ್ನ ಕೈಯಿಂದಲೇ. ಅವಳು ತಡ ಅವಳ ಕೈ ನಡುಗುತ್ತಾ ಉಂಟು, ಮಗನಿಗೆ ವಿಷ ಕೂಡಿಸ್ಬೇಕು ತಾನು, ಇದು ಎಂಥ ಪ್ರಾರಬ್ಧ ಅಂತ ಹೇಳ್ಕೊಂಡು ಅಯ್ಯೋ ಅವಳು ಆ ರೋದನದಲ್ಲಿ ಅವಳು ವಿಷ ಕೂಡಿಸಿದ್ಲು. ಆದರೆ ಪ್ರಹ್ಲಾದನಿಗೇನಾಗಲಿಲ್ಲ. ಅಂದರೆ ಅಂಥದ್ದೊಂದು ಉಂಟಲ್ಲ, ಒಂದು ಕೇಳಿದ್ದೇವೆ ಅಂತೇಳಿದರೆ ಅದಕ್ಕೆ ಮುಂದೆ ಹೇಳ್ತಾರೆ ಅದಕ್ಕೂ ಇದಕ್ಕೂ ಏನು ಹೇಗೆ ಕನೆಕ್ಷನ್ನು, ಆದರೆ ಅದಕ್ಕೆ ಇದಕ್ಕೂ ಹೇಗೆ ಕಂಪ್ಯಾರಿಸನ್ ಉಂಟು ನೋಡುವ ಅಂತ ಅದು ಮುಂದೆ ಹೇಳ್ತಾರೆ. ಈಗ ಹಲ್ಲುಗಳಿಂದ ಮಹಾಪ್ರಯತ್ನಪಟ್ಟು, ಹಲ್ಲುಗಳಿಂದ ಅಂದರೆ ದದ್ಭಿಹಿ ಮಹಾಪ್ರಯತ್ನಪಟ್ಟು ಅಂತೇಳಿದರೆ ಸುಪ್ರಯತ್ನಾ ಅಪಿ, ಮಹಾಪ್ರಯತ್ನ ಮಾಡಿದರೂ ಕಚ್ಚಿಯು ದದ್ಭಿಹಿ ಆ ಮಹಾಸರ್ಪಗಳು ಅಂದರೆ ಭುಜಂಗಂ ಅವರಾಹ ಆ ಮಹಾಸರ್ಪಗಳು ಈ ಭೀಮನಿಗೆ ಅಮುಷ್ಯ ಯಾವುದೇ ವಿಕಾರ ಉಂಟು ಮಾಡಲು ಸಮರ್ಥವಾಗಲಿಲ್ಲ. ನ ವಿಕಾರಂ ಕರ್ತುಂ ಶೇಕುಹು, ಅಂದರೆ ಇಂತಹ ಬಲ ಈದೃಶ ಬಲಂ ಈ ಮುಂಚೆ ಪೂರ್ವಂ
ಯಾರ ಬಗ್ಗೆಯೂ ಕೇಳಲಿಲ್ಲ. ಕಸ್ಯಾಪಿ ನಾಶ್ರುತಂ ಅಂದರೆ ಈದೃಶ ಬಲಂ ಕಸ್ಯಾಪಿ ನಾಶ್ರುತಪೂರ್ವಂ ಆಸೀತ್. ನಾಶ್ರುತಪೂರ್ವಂ ಮೊದಲು, ಪೂರ್ವಂ ಅಂದರೆ ಮೊದಲು, ಶ್ರುತಂ ಅಂದರೆ ಕೇಳಿದ್ದು, ಪೂರ್ವಂ ಶ್ರುತಂ ನ ಅಂದರೆ ಮೊದಲು ಇಂಥದ್ದು ಕತೆ ಯಾವುದೂ ಇಲ್ಲ ರೀ, ಇಲ್ಲವೇ ಇಲ್ಲ. ಅಂದರೆ ಮಹಾಭಾರತದಲ್ಲಿ ಇದ್ದರೆ ಮಹಾಭಾರತದಲ್ಲಿ ಇರಬೇಕಲ್ಲ. ಯಾವುದಾದ್ರೂ ಒಂದು ಕತೆ ಮಹಾಭಾರತದಲ್ಲಿ ಇಲ್ಲ ಅಂದರೆ ಬೇರೆ ಎಲ್ಲಿಯೂ ಇಲ್ಲ ಅಂತ ಲೆಕ್ಕ. ಸೊ ಮಹಾಭಾರತದಲ್ಲಿ ಇದು ಒಂದೇ ಇರುವುದು, ಭೀಮಸೇನದ್ದು ಮಾತ್ರ, ಮುಗಿದೋಯ್ತು, ಇನ್ನು ಎಲ್ಲಿ ಸಹ ಇಲ್ಲದು. ಕಸ್ಯಾಪಿ ನೇದೃಶ ಬಲಂ ಶ್ರುತಪೂರ್ವಂ ಆಸೀತ್ ದೃಷ್ಟಂ ಕಿಮು. ಹಾಗಾದರೆ ಕೇಳಲೇ ಇಲ್ಲ ಅಂತ ಹೇಳಿದ ಮೇಲೆ ಇನ್ನು ಕಾಣುವುದೆಂತು ಅಂದರೆ ಕಾಣಲಿಕ್ಕುಂಟ. ಆದರೆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನಲ್ಲಿ ಕೂಡ ಇಂಥ ಸಾಮರ್ಥ್ಯ ಇರಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅದು ಹೇಗೆ ಅಂತ ಮುಂದೆ ಹೇಳ್ತಾರೆ. ಅಂಥ ಮಹಾಸರ್ಪಗಳು ಸಂಪೂರ್ಣವಾಗಿ ವಿಫಲವಾದದ್ದು ಅವರಿಗೆ ಬಿಡಿಸಲಾಗದ ಒಗಟಾಯಿತು ದುರ್ಯೋಧನಾದಿಗಳಿಗೆ. ಹಾಗಾದರೆ ಈಗ ಏನಂತೇಳಿದರೆ ಅವರಿಗೆ ಶಾಕ್ ಆಗ್ತಾಯಿದೆ. ಎಂಥ ಶಾಕ್ ಅಂತೇಳಿದರೆ ಇಲೆಕ್ಟ್ರಿಕ್ ಶಾಕ್ ಆದಾಗೆ, ಒಂದು ಥಟ್ಟನೆ ಕರೆಂಟ್ ಹೊಡೆದರೆ ಎಷ್ಟು ಶಾಕ್ ಆಗ್ತದೆ ಅಂಥ ಶಾಕ್ ಆಗ್ತಾಯಿದೆ. ಹಾಗಾದರೆ ಈ ಭೀಮಸೇನನ್ನು ಕೊಲ್ಲಿಕ್ಕೆ ಆಗೋದಿಲ್ವಾ ಅಂತ ಎಣಿಸ್ಕೊಂಡೇ ಬೆವರ್ತಾ ಇದ್ದಾರೆ ಯಾರು, ದುರ್ಯೋಧನರು. ಇವನನ್ನು ಕೊಲ್ಲಿಕ್ಕಾಗೋದಿಲ್ಲ, ಯಾರನ್ನು, ಭೀಮಸೇನನನ್ನು. ಹಾಗಾದರೆ ನಮ್ಮದು ಈ ಹಸ್ತಿನಾವತಿ ನಮ್ಮದೇ ಅಂತ ತಿಳ್ಕೊಂಡು, ಈ ಕಪ್ಪು ನಮ್ಮದೇ ಅಂತ ತಿಳ್ಕೊಂಡು ನಾವು ತಿರುಗಿದ ಹಾಗೆ ಈ ಹಸ್ತಿನಾವತಿ ನಮ್ಮದೇ ಅಂತ ಇಷ್ಟು ತನಕ ನಾವು ಕನಸೇ ಆಯಿತು, ಈ ಕನಸು ನನಸಾಗದು ಅಂತ ಎಣಿಸಿಕೊಂಡು ಅವರಿಗೇನಾಯಿತು, ಈ ಭೀಮಸೇನನನ್ನು ಹೇಗೆ ಕೊಲ್ಲುವುದು ಎಂಬ ವಿಷಯ ಬಿಡಿಸಲಾಗದ ಒಗಟಾಯಿತು. ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದನ ಸಾಮರ್ಥ್ಯವೂ ಈ ಭೀಮನ ಸಾಮರ್ಥ್ಯದಷ್ಟು ಅಪಾರವಾಗಿ ಇರಲಿಲ್ಲ ಅಂತ ಅಷ್ಟು ಮಾತ್ರ ಇಲ್ಲಿ ಹೇಳಿದ್ದಾರೆ. ಒಬ್ಬನನ್ನು ಕೊಲ್ಲಲಿಕ್ಕೆ ಇಂತಹ ಬಗೆ ಬಗೆಯ ಪ್ರಯತ್ನ ಮಾಡಿದ ದಾಖಲೆ ಹಿಂದೆ ಪ್ರಹ್ಲಾದನನ್ನು ಕೊಲ್ಲ ಹೊರಟ ಹಿರಣ್ಯಕಶಿಪುವಿನದೊಂದು ಉದಾಹರಣೆ ಸಿಗ್ತದೆ ನೋಡಿ, ಅದು ಬಿಟ್ಟರೆ ಬೇರೆ ಯಾವುದು ಇಲ್ಲ. ಕೌರವರ ಈ ಪ್ರಯತ್ನ ಅಲ್ಲಿ ಹಿರಣ್ಯಕಶಿಪು ಹೇಗೆ ತನ್ನ ಮಗನನ್ನು ಕೊಲ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದನೋ ಹಾಗೆ ಕೌರವರು ಈ ಭೀಮಸೇನನನ್ನು ಕೊಲ್ಲಿಕ್ಕೆ ಹಾಗೆ ಮಹಾಪ್ರಯತ್ನಗಳನ್ನು ಮಾಡಿದರು. ಆದರೆ ಅಲ್ಲಿಯೂ ಸಕ್ಸಸ್ ಆಗಲಿಲ್ಲ, ಇಲ್ಲಿಯೂ ಸಕ್ಸಸ್ ಆಗಲಿಲ್ಲ ಅನ್ನುವಂಥದ್ದು ಇಷ್ಟು ಮಾತ್ರ ಕತೆ ನಮಗೆ ಗೊತ್ತಿದೆ ಅನ್ನುವಂಥದ್ದು ಪ್ರಹ್ಲಾದನು. ಆಮೇಲೆ ಪ್ರಹ್ಲಾದನ ಏನು ಕತೆ ಅಂತ ನೆಕ್ಸ್ಟ್ ಇದರಲ್ಲಿ ಹೇಳ್ತಾರೆ. ಸೊ ನೆಕ್ಸ್ಟ್ ಇದು ಏನು ಅಂತ ನೋಡುವ ವೈಲರೆ. ಸ್ವಾತ್ಮಾವನಾರ್ಥಮಧಿಕಾಂ ಸ್ತುತಿಮೇವ ಕೃತ್ವಾ ವಿಷ್ಣು ಸದೈತ್ಯತನಯೋ ಹರಿಣಾಮಿತೋ ನ ತ್ವೌರಸಂ ಬಲಮಮುಷ್ಯ ಸ ಕೃಷ್ಯತೆ ಹಿ ವೃದ್ಧೈರ್ಬಲಾತ್ ಸ್ವಪಿತುರೌ ರಸಮಸ್ಯ ವೀರ್ಯಂ. 80ನೇ ಶ್ಲೋಕ. ಇಲ್ಲಿ ಭೀಮ ಮತ್ತೆ ಪ್ರಹ್ಲಾದರ ನಡುವೆ ಇರುವ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎರಡು ಇದರಲ್ಲಿ ಭೀಮ ಮತ್ತು ಪ್ರಹ್ಲಾದ ಇಬ್ಬರ ವಿಷಯದಲ್ಲಿಯೂ ಕೂಡ ಅವರೆಂತಹ ಕಠಿಣವಾದ ಪರಿಸ್ಥಿತಿ ಬಂದಾಗಲೂ ಕೂಡ ಬದುಕಿ ಬಂದವರು. ಆದರೆ ಇಲ್ಲಿ ದೈತ್ಯನಾದ ಹಿರಣ್ಯಕಶಿಪುವಿನ ಪುತ್ರನಾದ ಪ್ರಹ್ಲಾದನು ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಶ್ರೀ ವಿಷ್ಣುವಿನ ಅಧಿಕವಾದ ಸ್ತೋತ್ರವನ್ನು ಮಾಡಿಯೇ ಶ್ರೀಹರಿಯಿಂದ ರಕ್ಷಿಸಲ್ಪಟ್ಟವನು. ಅಂದರೆ ಹರಿಯ ಸ್ತೋತ್ರವನ್ನು ಮಾಡಿ ಹರಿ ಅನುಗ್ರಹದಿಂದ ಅವನು ರಕ್ಷಿಸಲ್ಪಟ್ಟವನು. ಯಾವ ಕಾರಣದಿಂದ ತನ್ನ ತಂದೆಯ ಕೃತ್ಯದಿಂದ ಬಲಾತ್ಕಾರದಿಂದ ಸೆಳೆಯಲ್ಪಡುತ್ತಾನೋ ಆ ಕಾರಣ ಈ ಪ್ರಹ್ಲಾದನ ಬಲವು ಔರಸವಾಗಿ, ಅಂದರೆ ತನ್ನ ವಕ್ಷಸ್ಥಳದ ಸಾಮರ್ಥ್ಯದಿಂದ ಹುಟ್ಟಿದ್ದು, ಅದು ಸ್ವಾಭಾವಿಕವಾದುದಲ್ಲ. ಆದರೆ ಈ ಭೀಮನ ವಿಷಯದಲ್ಲಿ ಇವನಿಗಿರುವ ಸಾಮರ್ಥ್ಯವು ಸ್ವಾಭಾವಿಕವಾದುದು. ಅಂದರೆ ಇವನು ಭಗವಂತನಿಗೆ ಸ್ತೋತ್ರ ಮಾಡಿ ಇವನ ಈ ಶಕ್ತಿಯನ್ನು ಸಿಕ್ಕಿದ್ದಲ್ಲ, ಅವನಿಗೆ ಇದ್ದ ಸಾಮರ್ಥ್ಯವು ಸ್ವಾಭಾವಿಕವಾದ ಸಾಮರ್ಥ್ಯ. ಸ್ವಾತ್ಮಾವನಾರ್ಥಂ ಅಧಿಕಾಂ ಸ್ತುತಿಮೇವ ಕೃತ್ವಾ ವಿಷ್ಣು ಸದೈತ್ಯತನಯೋ ಹರಿಣಾವಿತೋ ಭೂತ್ ನ ತ್ವೌರಸಂ ಬಲಂ ಅಮುಷ್ಯ ಸ ಕೃಷ್ಯತೆ ಹಿ ಭೃತ್ಯೈರ್ಬಲಾತ್ ಸ್ವಪಿತುಃ ಔರಸಮಸ್ಯ ವೀರ್ಯಂ. ಸ್ವಾತ್ಮ ಅವನಾರ್ಥಂ. ಸ್ವಾತ್ಮ ಅಂದರೆ ತನ್ನ ಜೀವ,
ಅವನಾರ್ಥಂ. ಅವನಾರ್ಥಂ ಅಂದರೆ ರಕ್ಷಣೆಗಾಗಿ ಅವನ. ಸೊ ಅವನಾರ್ಥಂ. ಸೊ ಸ್ವಾತ್ಮ ಅವನಾರ್ಥಂ ಅಂದರೆ ತನ್ನನ್ನು ರಕ್ಷಣೆ ಮಾಡು ಭಗವಂತ ಅಂತ ಹೇಳಿಬಿಟ್ಟು ಅಧಿಕಾಂ ಬಹಳವಾಗಿ ಸ್ತುತಿಮೇವ ಕೃತ್ವ ಸ್ತುತಿ ಮಾಡ್ತಾ ಇದ್ದ. ಸ್ತುತಿಂ ಏವ ಕೃತ್ವ ಮಾಡಿದ್ದಾನೆ. ಯಾರು? ಪ್ರಹ್ಲಾದ. ವಿಷ್ಣೋಹೋ ಅರೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅವನು ಬಿಡುವುದೇ ಇಲ್ಲ. ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಶ್ರೀಹರಿ 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 ಅಂತ ಶ್ರೀಹರಿಯ ಜಪ ಅವನು ಬಿಡುವುದೇ ಇಲ್ಲ. ಅವನನ್ನು ಪರ್ವತದಿಂದ ದೂಡಿದರು, ಅವನಿಗೆ ಗೊತ್ತೇ ಇಲ್ಲ. ಎಲ್ಲೋ ಒಂದು ಹಾಸಿಗೆ ಮೇಲೆ ಬಿದ್ದಾಗಿ ಬಿದ್ದಿದ್ದಾನೆ, ಆಯ್ತಲ್ಲ. ಅವನನ್ನು ಆನೆಯನ್ನು ತಂದರು, ಆನೆಯನ್ನು ತುಳಿಸಿದರು. ಇವನು ಶ್ರೀಹರಿ 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 ಹೇಳ್ತಾ ಇದ್ದಾನೆ. ಸೊ ಶ್ರೀಹರಿ ಅಂತ ಹೇಳ್ತಾ ಇರುವಾಗ ಇವನನ್ನು ಮುಟ್ಲಿಕ್ಕೆ ಆಗ್ತದೆ ಆನೆಗೆ? ಆನೆ ತುಳಿಯಿತು. ಆನೆ ಎಂತ ತುಳಿದಿದೆ ಅಂತ ಆನೆಗೆ ಗೊತ್ತಿಲ್ಲ. ಸೊ ಅಂತ ಇವನಿಗೆ ಏನಾಗಲಿಲ್ಲ. ಸೊ ಹೇಗೆ ಇದು ಸಂಗತಿ ಅಂತೇಳಿದ್ರೆ, ಸ್ವಾತ್ಮ ತನ್ನ ಶರೀರ ತನ್ನ ಜೀವ ಅವನಾರ್ಥಂ ರಕ್ಷಣೆಗಾಗಿ ಅಧಿಕಾಂ ಸ್ತುತಿಮೇವ ಬಹಳವಾಗಿ ಸ್ತುತಿ ಮಾಡಿದ್ದಾನೆ. ಅಧಿಕಾಂ ಸ್ತುತಿಮೇವ ಕೃತ್ವ ಮಾಡಿದ್ದಾನೆ. ಯಾರು? ಪ್ರಹ್ಲಾದ. ವಿಷ್ಣೋಹೋ ಭಗವಂತನದ್ದು. ಹೇಗೆ? ಶ್ರೀಹರಿ 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 ಅಂತೇಳಿ. ದೈತ್ಯತನಯ. ದೈತ್ಯತನಯ ಅಂದರೆ ಆ ರಾಕ್ಷಸನ ಮಗ, ಹಿರಣ್ಯಕಶಿಪುವಿನ ಮಗ. ಏನು ಹೆಸರು? ಪ್ರಹ್ಲಾದ. ಹರಿಣ ಆವಿತೋಭೂತ್. ಹರಿಣ ಭಗವಂತನಿಂದ ಹರಿಣ ಆವಿತೋಭೂತ್ ರಕ್ಷಿಸಲ್ಪಟ್ಟಿದ್ದಾನೆ. ಅಂದರೆ ಮಧ್ವಾಚಾರ್ಯ ಹೇಳುವುದು ಅಂದರೆ ಪ್ರಹ್ಲಾದ ಹೇಗೆ ಬದುಕಿದ್ದಾನೆ ಗೊತ್ತಾಯ್ತಾ ನಿಮಗೆ? ಅಂದರೆ ಅವನು ಶ್ರೀಹರಿದು ಜಪವೇ ಬಿಡಲಿಲ್ಲ. ಅಂದರೆ ಸ್ಪಷ್ಟ, ಭಗವಂತ ನನ್ನ ರಕ್ಷಣೆ ನೀನೇ ಮಾಡಬೇಕು, ನನಗೇನೂ ಗೊತ್ತಿಲ್ಲ. ಸೊ ಶ್ರೀಹರಿ 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 ಅಂತ ಹೇಳ್ಕೊಂಡು ಕೂತಿದ್ದಾನೆ ಅವ. ಇನ್ನೇನಿಲ್ಲ, ಅವ ಅಷ್ಟೇ ಜಪ ಮಾಡೋದು. ಅಂತೇಳಿದರೆ ನನ್ನ ರಕ್ಷಣೆ ಭಗವಂತ ಮಾಡ್ತಾನೆ. ಅವನಿಗೆ ಫುಲ್ ಕಾನ್ಫಿಡೆನ್ಸ್. ಯಾರಿಗೆ? ಪ್ರಹ್ಲಾದನಿಗೆ. ಬೇರೆ ಏನೂ ಮಾಡಲಿಲ್ಲ. ಅಂತೇಳಿದರೆ ಅದು ಅವನ ಸ್ವಾಭಾವಿಕ ಬಲದ ಪ್ರದರ್ಶನ ಅಲ್ಲ, ಅವನ ಭಕ್ತಿಯ ಪ್ರದರ್ಶನ. ಅಂದರೆ ಅವನು ಭಗವಂತನ ಜಪ ಬಿಡಲೇ ಇಲ್ಲ, ಅವನನ್ನು ಭಗವಂತ ರಕ್ಷಣೆ ಮಾಡಿದ್ದಾನೆ. ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ಭೀಮಸೇನ ಶ್ರೀಹರಿಯ ಸೇವೆ ಮಾಡಿದ್ದಾನೆ. ಶ್ರೀಹರಿಯ ಸೇವೆ ಒಂದು ಕ್ಷಣವೂ ಬಿಡುವುದಿಲ್ಲ ಅವ. ಆದರೆ ಭಗವಂತ ನನ್ನನ್ನು ರಕ್ಷಣೆ ಮಾಡು ಅಂತ ಭೀಮಸೇನ ಹೇಳುವಂಥದ್ದಿಲ್ಲ. ವಾಯುದೇವರು ಅಂತ ಹೇಳಿದರೆ ಅವರಿಗೆ ಬೇಕಾದಷ್ಟು ಬಲ ಇದೆ, ಬೇಕಾದಷ್ಟು ಜ್ಞಾನ ಇದೆ, ಬೇಕಾದಷ್ಟು ಭಕ್ತಿ ಇದೆ, ಎಲ್ಲವೂ ಇದೆ ವಾಯುದೇವರ ಹತ್ರ. ಅಂತೇಳಿದರೆ ಹರಿವಾಯುಗಳು ಅಂದರೆ ಭಗವಂತ ಮತ್ತು ವಾಯುದೇವರು, ಅದು ಎಂಥ ಕಾಂಬಿನೇಷನ್ ಅಂತ ಹೇಳಿದರೆ ಮಧ್ವಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಹರಿವಾಯುಗಳನ್ನು ನಂಬಿದರೆ ಇನ್ನೇನು ನಮಗೆ ಬೇಡ. ಅಂದರೆ ಅಷ್ಟು ಸಾಕು, ಹರಿವಾಯುಗಳು ಹೆಸರಿದ್ರೆ ಸಾಕು ನಮಗೆ. ಸೊ ವಿಷ್ಣು ಸ ದೈತ್ಯತನಯ ಹರಿಣ ಆವಿತೋ ಭೂತ್ ಅಂತೇಳಿದರೆ ಇವನು ಜಪ ಬಿಡಲಿಲ್ಲ, ಭಗವಂತನಿಂದ ಅವನು ರಕ್ಷಿಸಲ್ಪಟ್ಟಿದ್ದಾನೆ. ಆವಿತೋ ಅಭೂತ್. ಆವಿತೋ ಅಂದರೆ ಅವನಾರ್ಥಂ. ಅದು ಆವಿತೋ ಅಂದರೆ ರಕ್ಷಿಸಲ್ಪಟ್ಟಿದ್ದಾನೆ. ಆವಿತೋ ಭೂತ್. ನತು ಔರಸಂ ಬಲಂ. ಅವಂದು ಔರಸ ಬಲ ಅಂದರೆ ದೇಹದ ಬಲ, ಸ್ವಾಭಾವಿಕ ಬಲ ಪ್ರಹ್ಲಾದನದ್ದು ಅಲ್ಲ. ಇಲ್ಲಿ ಭೀಮಸೇನನದ್ದು ಔರಸ ಬಲಂ. ಅದೇ ಡಿಫರೆನ್ಸ್ ಹೇಳ್ತಾರೆ ಮಧ್ವರು. ಸೊ ನತು ಔರಸ ಬಲಂ, ನತು ಔರಸಂ ಬಲಂ ಅಮುಷ್ಯ. ಅವನದ್ದು ಪ್ರಹ್ಲಾದನದ್ದು ಸ್ವಾಭಾವಿಕ ಬಲ ಅಲ್ಲ. ಸ ಕೃಷ್ಯತೆ ಹಿ ಭೃತ್ಯೈರ್ಬಲಾತ್. ನೀವು ನೋಡಿದ್ದರಲ್ಲ ಏನಂತ ಹೇಳಿದರೆ, ಆ ಭೃತ್ಯರು ಅವನನ್ನು ಎಳ್ಕೊಂಡು ಹೋಗುವುದು, ಆ ಕಡೆಯಿಂದ ಈ ಕಡೆಯಿಂದ ಎಳೆಯುವುದು, ಆ ಆನೆಯಿಂದ ಬಂದು ತುಳಿಸುವುದು, ಪರ್ವತದಿಂದ ಬೀಳಿಸುವುದು ಎಲ್ಲ. ಸೊ ಎಲ್ಲ ನೀವು ನೋಡಿದ್ದೀರಿ. ಕೃಷ್ಯತೆ ಅಂದರೆ ಎಳ್ಕೊಂಡು ಹೋಗ್ತಿದ್ದರು. ಯಾರು? ಅವನ ಭಟರು. ಭೃತ್ಯೈ ಅಂದರೆ ಸೇವಕರು, ರಾಜಭಟರು. ಯಾರ ಭಟರು? ಹಿರಣ್ಯಕಶಿಪುವಿನ ಭಟರು. ಬಲಾತ್ ಅಂದರೆ ಬಲಾತ್ಕಾರವಾಗಿ ಪ್ರಹ್ಲಾದನನ್ನು ಎತ್ಕೊಂಡು, ಪ್ರಹ್ಲಾದನನ್ನು ಎಳ್ಕೊಂಡು ಪ್ರಹ್ಲಾದನಿಗೆ ಇಲ್ಲದ ಶಿಕ್ಷೆ ಎಲ್ಲ ಕೊಟ್ಟಿದ್ದಾರೆ. ನೋಡಲಿಲ್ವಾ? ನೋಡಿದ್ದೀರಿ. ಸೊ ಅಂದರೆ ಸ್ವಪಿತುಹು ಅವನ ತಂದೆ ಅವನಿಗೆ ಭಾಳಷ್ಟು ಶಿಕ್ಷೆ ಕೊಟ್ಟಿದ್ದಾರೆ. ಅದೇ ಥರ ಈ ಶಕುನಿ ಮತ್ತು ದುರ್ಯೋಧನ ಸೇರಿಕೊಂಡು ಇಲ್ಲಿ ಭೀಮಸೇನನಿಗೆ ಅದೇ ಥರ ಶಿಕ್ಷೆ ಕೊಟ್ಟರು. ಆದರೆ ಡಿಫರೆನ್ಸ್ ಏನಂದರೆ ಭೀಮಸೇನನ್ನೆಲ್ಲ ಎಳ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಭೀಮಸೇನ ಅವನೇ ಹೋಗಿ ಮಲಗಿದ ಸೈಡಲ್ಲಿ. ಯಾಕೆ? ಇವರಿಗೆ ನಾನು ಮಧ್ಯದಲ್ಲಿ ಮಲಗಿದರೆ ನನ್ನನ್ನು ಸೈಡಿಗೆ ಮಾಡಿ ನನ್ನನ್ನು ಬೀಳಿಸಲಿಕ್ಕೆ ಕೂಡ ಇವರಿಂದ ಆಗೋದಿಲ್ಲ ಅಂತ ಅವನಿಗೆ ಗೊತ್ತುಂಟು.
ಅಂತೇಳಿದರೆ ಅದು ಸ್ಪಷ್ಟ. ಭೀಮಸೇನನನ್ನು ಹಂದಾಡಿಸ್ಲಿಕ್ಕೂ ಇವರಿಗೆ ಕಷ್ಟ ಇದೆ ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಿದ ಭೀಮಸೇನ ಸೈಡಿಗೆ ಮಲ್ಕೊಂಡ್ಬಿಟ್ಟ. ಪಾಪ ಇವ್ರದ್ದು ಉದ್ದೇಶ ಇದೆಯಲ್ಲ, ನನ್ನನ್ನು ಗಂಗಾ ನದಿಗೆ ಹಾಕಬೇಕಂತ, ನಾನು ಸೈಡಿಗೆ ಮಲ್ಕೊಂಡ್ಬಿಡ್ತೇನೆ, ಆವಾಗ ಅದು ಸ್ವಲ್ಪ ಚೂರು ಉರುಳಿಸಿ ಇದು ಮಾಡಿದರೆ ಸಾಕು ಅಂತೇಳಿ. ಹೇಗಿದ್ರು 100 ಜನ ಇದ್ದಾರಲ್ಲ, 100 ಜನ ಒಟ್ಟಾಗಿ ನನ್ನನ್ನು ಒಂಚೂರು ಬೀಳಿಸ್ಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ, ಮಧ್ಯದಲ್ಲಿ ಮಲಗಿದರೆ ಸೈಡ್ವರೆಗೆ ತರಲಿಕ್ಕೆ ಇವರಿಂದ ಆಗೋದಿಲ್ಲ ಅಂತ ಅವನೇ ಬಂದು ಸೈಡ್ನಲ್ಲಿ ಮಲಗಿದ್ದಾನೆ. ಸೊ ಇದು ಸಂಗತಿ ಬೇರೆ, ಅದು ಸಂಗತಿ ಬೇರೆ. ಇದು ನೈಸರ್ಗಿಕ ಬಲ, ಸ್ವಾಭಾವಿಕ ಬಲ ಭೀಮಸೇನನದ್ದು. ಅಲ್ಲಿ ಏನಂತ ಹೇಳಿದ್ರೆ ಹರಿಯ ಸ್ತುತಿ, ಭಕ್ತಿಯ ಬಲ, ಭಗವಂತ ಬಂದು ಪ್ರತಿ ಸಲ ರಕ್ಷಣೆ ಮಾಡ್ತಿದ್ದ. ಇಲ್ಲಿ ಭಗವಂತನ ಇಲ್ಲಿ ಅನುಗ್ರಹ ಇಲ್ವೋ? ಅರೆ ಪೂರ್ತಿ ಇದೆ ಭೀಮಸೇನನಿಗೆ ಭಗವಂತನ ಅನುಗ್ರಹ. ಅಂದರೆ ಇದಕ್ಕೆ ಎಲ್ಲ ಅಂತೇಳಿದರೆ ಭಗವಂತನ ಹತ್ರ ಭೀಮಸೇನ ಯಾವತ್ತೂ ಏನೂ ಕೇಳುವುದಿಲ್ಲ, ಅಷ್ಟು ಮಾತ್ರ ಡಿಫರೆನ್ಸು. ಸೊ ಭೃತ್ಯೈಹಿ ಬಲಾತ್ ಸ್ವಪಿತು ಕೃಷ್ಯತೆ. ಆ ಭಟರು ಅವನನ್ನು ಎತ್ತಿಕೊಂಡು ಹೋಗ್ತಿದ್ರು, ಎಳ್ಕೊಂಡು ಹೋಗ್ತಿದ್ರು ಪ್ರಹ್ಲಾದನನ್ನು. ಸೊ ಇಲ್ಲಿ ಅದು ಆ ರೀತಿ ಅಂದರೆ ಖಾಲಿ ಭಗವಂತನ ಭಕ್ತಿ ಮಾಡಿ, ಭಗವಂತನ ನಿರಂತರ ನಾಮಸ್ಮರಣೆ ಮಾಡಿ ಪ್ರಹ್ಲಾದನನ್ನು ಭಗವಂತ ಬಂದು ರಕ್ಷಣೆ ಮಾಡ್ತಿದ್ದ. ಇಲ್ಲಿ ಭೀಮಸೇನನ ರಕ್ಷಣೆ ತಾನೇ ಮಾಡ್ಕೊಳ್ತಿದ್ದ. ಆದರೆ ಭಗವಂತನ ಅನುಗ್ರಹ ಮಾತ್ರ ಭೀಮನಿಗೆ ಯಾವತ್ತೂ ಇದೆ. ಯಾಕಂತೇಳಿದರೆ ಹರಿವಾಯುಗಳು ಅವರು ಬೇರೆ ಅಂತೇಳಿದರೆ ಅವರನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗಾದರೆ ಎಂಥದ್ದು, ಅದು ಏನದು ಸಂಬಂಧ ಅಂದರೆ ಖಾಲಿ ಭಕ್ತಿಯ ಸಂಬಂಧ. ಆ ಭಕ್ತಿ, ಆ ವಾಯುದೇವರದ್ದು ಭಕ್ತಿ ಅನ್ನುವಂಥದ್ದು 3 ಅವತಾರದಲ್ಲಿ ಭಗವಂತನ ಮೇಲೆ ಅವರಿಗಿರುವಂಥ ಭಕ್ತಿ ಅದು ಅಟೂಟ್ ಅಂತೇಳಿದರೆ ಅದು ಟೂಟ್ ಆಗೋದಿಲ್ಲ, ಅಂತೇಳಿ ಅದು ಛೇದನವೇ ಆಗೋದಿಲ್ಲ. ಅದು ಭಕ್ತಿ ಅನ್ನುವಂಥದ್ದು ನಿರಂತರ ಭಕ್ತಿ ಇರುವಂಥದ್ದು, ಅದು ಹೃದಯದಲ್ಲಿರುವಂಥ ಭಕ್ತಿ. ಅವರನ್ನೇ, ಅವರ ಮನಸ್ಸನ್ನೇ ಇಟ್ಟುಬಿಟ್ಟಿದ್ದಾರೆ ಭಗವಂತನ ಚರಣಕಮಲದಲ್ಲಿ, ಅಂತಹ ಭಕ್ತಿ ಅದು. ಸೊ ಆ ಭಕ್ತಿಗೂ ಈ ಭಕ್ತಿಗೂ ಸ್ವಲ್ಪ ಡಿಫರೆನ್ಸು. ಸೊ ಅಲ್ಲಿ ಪ್ರಹ್ಲಾದ ಏನಂತೇಳಿದರೆ ತನ್ನನ್ನು ರಕ್ಷಣೆ ಮಾಡು ಭಗವಂತ ಅಂತೇಳಿದರೆ ಸ್ಪಷ್ಟವಾಗಿ ಸ್ತುತಿ ಮಾಡಿದ್ದಾನೆ, ಭಗವಂತ ರಕ್ಷಣೆ ಮಾಡ್ತಿದ್ದ. ಇಲ್ಲಿ ಭೀಮಸೇನ ತನ್ನ ನೈಸರ್ಗಿಕ ಬಲದಿಂದ ತನ್ನನ್ನು ತಾನೇ ರಕ್ಷಣೆ ಮಾಡಿಕೊಳ್ತಾ ಇದ್ದಾನೆ ಅನ್ನುವಂಥದ್ದು. ಔರಸಮಸ್ಯ ವೀರ್ಯಂ. ಇಲ್ಲಿ ಭೀಮಸೇನನದ್ದು ಔರಸಂ ಅಂದರೆ ತನ್ನದೇ ಆದ ನೈಸರ್ಗಿಕ ಬಲ, ತನ್ನದೇ ಆದ ಶಾರೀರಿಕ ಬಲ. ಸೊ ಔರಸಂ, ಅದಕ್ಕೆ ಔರಸ ಅಂತ ಹೆಸರು. ಔರಸ ಅಂದರೆ ತನ್ನ ವಕ್ಷಸ್ಥಳದ, ತನ್ನ ಎದೆಕಾರಿಕೆಯ ಬಲ, ಅದು ಔರಸಮಸ್ಯ ವೀರ್ಯಂ ಅಂದರೆ ತನ್ನ ಶಕ್ತಿ ಭೀಮಸೇನನದ್ದು. ಈ 80ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಏನು ಹೇಳ್ತಾರೆ ಅಂತ ನೋಡುವ. ತನ್ನ ರಕ್ಷಣೆಗೋಸ್ಕರ ಶ್ರೀಹರಿಯನ್ನು ವಿಶೇಷವಾಗಿ ಸ್ತುತಿಸಿಯೇ ಆ ಪ್ರಹ್ಲಾದ ಶ್ರೀಹರಿಯಿಂದ ಪಾಲಿತನಾದ, ಶ್ರೀಹರಿಯಿಂದ ರಕ್ಷಿತನಾದ. ಅವನದೇನು ಪ್ರಹ್ಲಾದನದ್ದು ಏನು ಕೂಡ ಔರಸ ಬಲ ಅಂತ ಇಲ್ಲ, ಸ್ವಾಭಾವಿಕ ಬಲ ಅಂತ ಇಲ್ಲ. ಅವನ ತಂದೆ ಹಿರಣ್ಯಕಶಿಪುವಿನ ಭಟರು ಅವನನ್ನು ಬಲಾತ್ಕಾರವಾಗಿ ಸೆಳೆದೊಯ್ಯುತ್ತಿದ್ದರು. ಇಲ್ಲಿ ಭೀಮನ ಬಲವಾದರೋ ಸ್ವಾಭಾವಿಕವಾದ ಬಲ ಅಂತ. ಸೊ ವಿಷಸರ್ಪ ಮೊದಲಾದ ಆಪತ್ತುಗಳು ಒದಗಿದಾಗ ಪ್ರಹ್ಲಾದ ರಕ್ಷಣೆಗಾಗಿ ಶ್ರೀಹರಿಯನ್ನು ಪ್ರಾರ್ಥಿಸಿ ಅವುಗಳಿಂದ ಪಾರಾಗುತ್ತಿದ್ದ. ಆದರೆ ಭೀಮ ಸಹಜವಾಗಿಯೇ ಇಂಥ ಆಪತ್ತುಗಳನ್ನು ಮೆಟ್ಟಿ ನಿಲ್ಲುತ್ತಿದ್ದ. ಸೊ ಭೀಮ ಬಲ ಪ್ರಹ್ಲಾದನ ಬಲಕ್ಕಿಂತ ವಿಲಕ್ಷಣ, ಅದು ಒಂದು ಬೇರೆ, ಇದು ಒಂದು ಬೇರೆ ಅಂತ ಹೇಳ್ತಾರೆ. ಸೊ ಹೀಗೆ ಅಲ್ಲಿಗೆ ಏನಾಯಿತು, ಈ ಭೀಮಸೇನನನ್ನು ಯಾವ ರೀತಿಯೆಲ್ಲ ಎಷ್ಟು ಪ್ರಯತ್ನ ಮಾಡಿದರೂ ಕೊಲ್ಲಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಕೌರವರಿಗೆ ಬಹಳ ಚಿಂತೆ ಆಗಿದೆ ಅಂತ ಹೇಳ್ತಾ ನಾವು ಇವತ್ತಿನ ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣ.